ಎಲ್ಲ ನಾನು ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಕೋಲ್ಗೇಟ್ ಅಲ್ಲ ಟೋಲ್ಗೇಟ್ ಕೋಲ್ಗೇಟ್ ತಿಂತೈತಲ್ಲ. ಕೋಲ್ಗೇಟ್ ಇನ್ನೇನು ಬಾಯಿಗೆ ಹಾಕೊಳ್ಳೋದು ಅನ್ನಲ್ವಾ? ತಿಂದೇ ಹಾಕ್ತಾರೆ ಕೋಲ್ಗೇಟ್ನ, ತಿಂದೇ ತಿಂತಾರೆ ಪೇಸ್ಟ್ ಮಕ್ಳಿದ್ದಾಗ. ಟೋಲ್ಗೇಟ್ ಅದಕ್ಕೆ ಆನ್ಸರ್ ಟೋಲ್ಗೇಟ್. ಕೇಳ್ದೇ ಇರೋ ಹಸ ಯಾವ್ದು ಹೇಳು? ಮಾತು ಕೇಳ್ದೇ ಇರೋ ಹಸ ಯಾವ್ದು ಹೇಳು? ಮಾನಸ. ಹೆಂಗ ಹೆಂಗ ಮಾನಸ ನಾನು ಕ್ರಿಯೇಟ್ ಮಾಡಿದ್ದು? ಏನಮ್ಮನ ಮಾತು ಕೇಳ್ದಿರೋ ಹಸ ಯಾವುದು ಹೇಳ? ಮಾನಸ. ಮಾನಸ ಇನ್ನೊಂದು ಕೇಳ, ಯಾವಾಗಲೂ ಕೋಪ ಮಾಡ್ಕೊಳ್ಳೋ ಬಿತ್ರಿ ಯಾರು? ಗಾಯತ್ರಿ. ಮುಚ್ಚ ಬಾಯಿ, ಮುಚ್ಚ ಬಾಯಿ. ಇಲ್ಲ ಇಲ್ಲ ಇಲ್ಲ, ನನಗೆ ಪಿಂಕು ಇಷ್ಟ ಇಲ್ಲ, ಪಿಲ್ಲಿನೇ ಇಷ್ಟ. ಅವಳಿಗೆ ಬೌಲ್ತಾ ಇರೋದವನ ಪಿಲ್ಲಿನೇ ಇಷ್ಟ. ಏ ಸೈಕಲ್ಗೆ ಟ್ಯೂಬ್ ಹಾಕೊಂಡು ಓಡಾಡ್ತಾವ್ರೆ. ವಾಟ್ ಡಸ್ ದ್ಯಾಟ್ ಮೀನ್? ಸೈಕಲ್ಗೆ ಟೈರ್ ಒಳಗಡೆ ಟ್ಯೂಬ್ ಇರ್ತೈತೆ, ಸೌಂಡ್ ಬರ್ತೈತೆ. ವಿಲಿಯಂ ಶೇಕ್ಸ್ಪಿಯರ್ ಬರಲ್ವಾ? ಏನೋ ರೀಲ್ಸ್ ಮಾಡೋಣ ಅನ್ಕೊಂಡೆ. ಇಲ್ಲ ಬೇಡ. ಮನು ತಲೆಯಲ್ಲಿ ಏನ್ ನೋಡ್ತಾ ಐತೆ? ಮನು ಬಗ್ಗೆ ಹೇಳಿ ನೋಡೋಣ. ಮನುದ ಹೆಂಗಸ್ತರ ಅಳೋ ಕೋಚ್ ಯಾರು? ಮನೋಜ್. ಮನ್ಕೋಜ್. ತಿನ್ನಕ್ ಬೇಕೇನಾ ಪಿಂಟು? ತಿನ್ನಕ್ ಅದ್ ಕೊಡಪ್ಪ, ಹಾಕಪ್ಪ ಪಿಂಟು. ಪಿಂಟು ಹಾಕಪ್ಪ ತಿನ್ನಕ್ಕೆ ಮನೋಜ್ಗೆ ಬೇಕಂತ ಅವನ್ಗೆ. ಅಲ್ಲಮ್ಮ ಏನು ಊಟ ಮಾಡಿಲ್ಲ, ಸುಸ್ತಾಗ್ತಾ ಇತ್ತಂತೆ, ತಿನ್ನಿಲ್ಲ ಅಂತ ಸುಸ್ತಾಗ್ತಾ ಇತ್ತಂತೆ. ತಿನ್ಬೇಡ ಅಂತ ಯಾರು ಹೇಳೋರು ನಿಂಗೆ? ಆಚೆಗೆ ಹೋಗ್ಬೇಕು ಅವನು. ಗೈಸ್ ಇವಾಗ ಡೇರ್ ಚಾಲೆಂಜ್. ನಮ್ಮ ಮನುನ ಏನು ಹೇಳಿದ್ರೆ ಅದು ಮಾಡ್ತಾನಂತ. ಇವಾಗ ಏನೇ ಚಾಲೆಂಜ್ ಕೊಟ್ಟರು ಅವನು ಅಕ್ಸೆಪ್ಟ್ ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳೋನು. ಇವಾಗ ನನಗೆ ಶೂ ಕೊಡಿಸ್ಬೇಕು ಅಂತ ಹೇಳೋನೆ. ಅದಕ್ಕೋಸ್ಕರ ಶೂ ಬೇಕು ಅಂತಂದ್ರೆ ಏನು ಹೇಳಿದ್ರೆ ಅದು ಮಾಡಬೇಕು. ಮಾಡ್ತೀಯಾ? ಹಾಂ ಹಾಂ. ಶರ್ಟ್ ಬಿಚ್ಚು. ಏನು ಬಿ ಶರ್ಟು ಪ್ಯಾಂಟು ಬಿಚ್ಚಿಬಿಟ್ಟು ಮನೆಯೆಲ್ಲ ಒಂದು 5 ರೌಂಡ್ ಓಡಾಡ್ಬೇಕು, ಕಾಂಪೌಂಡು ಅದೆಲ್ಲ. ಹಾಂ ಹಂಗಾದ್ರೆ ಶೂಸ್ ಇಲ್ಲ. ಹ್ಞೂ ಹೊಟ್ಟೆ ಹಂಗೆ ಓಡಾಡು, ಸ್ವಲ್ಪ ಗಾಳಿ ಓಡಾಡ್ತೈತೆ ಹೊಟ್ಟೆಗೆಲ್ಲ. ಹಾಂ ಏನು ಬಿ ಮಾಡಲ್ಲ ಅಂತ ನೀನು? ಅಷ್ಟೇ ನೋಡಿ ಗೈಸ್, ನಮ್ಮ ಅಮ್ಮ ಇಸ್ಪೀಟ್ ಆಡ್ತಾ ಐತೆ. ಹೆಂಗ ಮಾಡೋದು ಇದು? ಹೆಂಗ ಮಾಡೋದು ಹೇಳಮ್ಮ? ಏನಿಲ್ಲ, ಸೆಟ್ ಅಷ್ಟೇ. 2 ಜೋಕರ್ ಬಂದವ ನಿಂಗೆ? ಒಂದೇ ಅದು ಹೇಳ್ತು ಜೋಕರ್. ನಮ್ಮ ಅಪ್ಪ 3 ಜೋಕರ್ ಬಂದವೆ. ನೋಡಿ ಗೈಸ್, ನಮ್ಮ ಮನೇಲಿ ಸಾಯಂಕಾಲ ಹೊತ್ತು ಇಸ್ಪೀಟ್ ಆಡ್ತಾರೆ. ದುಡ್ಡೆಲ್ಲ ಇಡಲ್ಲ ಅಷ್ಟೇ. ಟೈಮ್ ಪಾಸ್ ಅಪ್ಪ, ನಾಟ್ ಗ್ಯಾಮ್ಲಿಂಗ್, ಓನ್ಲಿ ರಾಮ್ಲಿಂಗ್. ಸೈಲೆಂಟಾಗಿ ಆಡ್ತೀಯಲ್ಲಮ್ಮ, ಸೈಲೆಂಟಾಗಿ ಆಡ್ತೀಯ. ಏನು ಮಾಡ್ಬೇಕು? ಸೈಲೆಂಟ್ ಕಿಲ್ಲರ್, ನಾಟ್ ಸೈಲೆಂಟ್ ಕಿಲ್ಲರ್.
ಶಿ ಈಸ್ ಏನ್ ಮಾಡ್ಬೇಕು ಇನ್ನ ಆಡೋವಾಗ ಜೋರಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ಆಡಬೇಕು. ಇನ್ನೇನು ಮಾತೇ ಆಡಲ್ಲ. ಏನ್ ಮಾತಾಡ್ಬೇಕು ಆಟ ಆಡೋವಾಗ? ಏನೇನು ಕ್ರಿಕೆಟ್ ಆಡ್ತಾ ಇದ್ದೆ, ನೀ ಇದಾಡ್ತಾ ಇದ್ದೆ, ಆಡ್ತಾರೆ ಇಸ್ಬಿಟ್ಟು ಇಸ್ಬಿಟ್ಟು ಆಡೋವಾಗ ಏನ್ ಮಾತಾಡ್ಬೇಕು? ಮಾತಾಡಬೇಕು ಏನಾದರೂ. ಅಲ್ಲ ಆಗೋಯ್ತು. ಬಂದಿದ್ದು ಜೋಕರ್ ಬಂದಿರೋದು. ನೋಡಿ 7 ಅಲ್ಲಿ ಬಿಟ್ಟು ತಿರ್ಗಾ ಅಡ್ಜಸ್ಟ್ ಆಯ್ತು ನೋಡು. 8 ಹಿಂಗೆ ಏನು ಕ್ವಶನ್? ಒಂದ್ ಬಾವಿ ಇರ್ತೈತೆ, ಇರ್ತೈತೆ, ಬಾವಿ ಮೇಲೆ ಒಂದ್ ಕಟ್ಟೆ ಇರ್ತೈತೆ. ಕಟ್ಟೆ ಇರ್ತೈತೆ. ಕಟ್ಟೆ ಅಲ್ಲ, ಒಂದ್ ಬಾವಿ ಇರ್ತೈತೆ, ಬಾವಿ ಮೇಲೆ ಕಡ್ಡಿ ಇರ್ತೈತೆ. ಮುಂಜಾ ಬಂದ್ ಮೊಟ್ಟೆ ಇಕ್ಕರೆ ಕೆಳಗ್ ಬೀಳ್ತದೆ ಬೀಳಲ್ವಾ? ಮುಂದೆ ಬಂದು ಮೊಟ್ಟೆ ಇಕ್ಕರೆ ಕೆಳಗ್ ಬೀಳ್ತದೆ ಬೀಳಲ್ವಾ? ಬೀಳಲ್ಲ. ತಲೆ ನಿಂದು ಉಜ್ಜ ಇಲ್ಲಿ ಮೊಟ್ಟೆ ಆಗ್ತೈತೆ. ಗೈಸ್ ಕರೆಕ್ಟ್ ಅಲ್ಲ ಗೈಸ್, ಕೆಳಗೆ ಬೀಳಲ್ಲ ತಾನೆ. ಅದು ಹುಂಜ ಮರಿ ಹಾಕ, ಇದು ಮೊಟ್ಟೆ ಇಕ್ಕಲ್ಲ, ಹಂಗಾದ್ರೆ ಕೆಳಗೆ ಬೀಳಲ್ಲ. ಟೀ ಅದು ಹಾಂ ಕುಡಿದೇ ಇರೋ ಟೀ, ಹಾಂ ಕುಡಿದೇ ಇರೋ ಟೀ. ಕುಡ್ದೇ ಇರೋ ಟೀನಾ ನೀನು ಮಾಡೋ ಟೀ? ಕುಡಿದೇ ಇರೋ ಟೀನಾ? ಶುಂಠಿ ಶುಂಠಿ. ಅಲ್ಲ, ಹಾಂ ಆಂಟಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನೀನು ಇದೆಯಾ ಇಲ್ಲ ಅಂದ್ರೆ ಹೇಳ್ತಿದ್ದೆ ಸರಿಯಾಗಿ. ನೀನು ಒಬ್ಬಳೇ ಇದ್ದರೆ ಹೇಳ್ತಿದ್ದೆ ಸರಿಯಾಗಿ. ಕುಂಟಿ ಅಂತಾನ? ಅಲ್ಲ ಬಿಡ, ಆಮೇಲೆ ಹೇಳ್ತೀನಿ. ಅಲ್ಲ ಗೈಸ್, ಗೈಸ್ ಯಾರಾದರೂ ಪೋಲಿಗಳಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಏನಂತೀರ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಆಂಟಿ ಕೂಡ ಗೊತ್ತಾಗ? ಹಾಂ, ಈ ಪೋಲಿ ಅಂತ ಆಯ್ತು. ನಾನು ಪೋಲಿ ಅಲ್ಲಪ್ಪ, ನನ್ನ ಅಪ್ಪ ಪೋಲಿ. ಅಪ್ಪ ಪೋಲಿ ಅಂದರೆ ಅಪ್ಪಂದು ಅಪ್ಪ ಪೋಲಿ ಅಂತಲ್ಲ ಹೇಳ್ತಾರೆ, ಅದು ಅಪ್ಪ ಪೋಲಿ ಅಂತ. ಅಪ್ಪ ಪೋಲಿ ಅಂದರೆ ಅವ್ನು ಏನೇನೋ ಹೇಳ್ತಾನೆ, ಮುಚ್ಚಕ್ಕೆ ನೀನ್ ಸುಮ್ನೆ ಇರೋಲ್ಲ. ಮಾನ್ಸ ಅವಲೇ ಬಂಟು ಮಲ್ಕೊಂಡಿದ್ದ ಅಲ್ಲೇ, ಫುಲ್ಲು ತಪ್ಕೊಂಡೆಲ್ಲ ಮಲ್ಕೊಂಡಿದ್ಲ. ನಾನು ಇಲ್ಲಿ ಬಂದೆ, ಬರ್ತಲ್ಲೇ ಬಂಟು ಬಾದ್ರೆ ಎದ್ದು ಕಿತ್ಕೊಂಡು ಬಂದ್ಬಿಟ್ಟ ಅವನು. ಪಾಪ ಇಲ್ಲಿ ಬಂದು ಮಲ್ಕೊಳೋದು ನೋಡು. ಹಾಂ ತಗೋಬಾರ್ದು. ಅಲ್ಲ ಸುಮ್ಮನೆ ನೀವು ಆನ್ ಮಾಡ್ಕೊಡ್ಬೇಕು. ನೀವು ಮಲ್ಕೊಂಡಿರೋದು ನೋಡು ಗೈಸ್. ಇವರು ಏನಾನ ಆಗಲಿ ನನ್ನ ಕೈಲಿ ಮಾಡಿಸ್ಕೊಂಡು ತಿಂತಾರೆ. ಇವ್ರು ಮಾಡೋದು ಎಂದಾನ ಇವ್ರ ಕೈಯಲ್ಲಿಂದ ಮಾಡಿಕೊಟ್ಟಿಲ್ಲ ನಾನು. ಏನು ಯಾಕ್ ಮಾಡ್ಕೊಟ್ಟಿಲ್ಲಕ್ಕ? ಅವ್ನಿಗೆ ಅನ್ನ ಸಾರೆಲ್ಲ ಮಾಡ್ಕೊಡ್ಲಿಲ್ವೇನೋ ನಿಂಗೆ? ಅನ್ನ ಸಾರು, ಆ ಸಾರು ತಿಂದರೆ ಅದು ತಿಂದು ವಾರ ಅಡ್ಮಿಟ್ ಆಗಿದೆ ಗೈಸ್. ಹಾಸ್ಪಿಟ್ಲ್ ಆ ಸಾರು ತಿಂದು ವಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಫುಲ್ ಲೂಸ್ ಮೋಷನ್ಸು, ಫುಲ್ ಹೊಟ್ಟೆ ನೋವು. ಫಸ್ಟ್ ಕೇಳ್ರಿ ಯಾವ ಹಾಸ್ಪಿಟ್ಲಲ್ಲಿ ಅಂತ? ಇಲ್ಲೇ ಹೆರಿಗೆ ಆಸ್ಪತ್ರೆಯಲ್ಲಿ. ಅದು ತಿಂದು ಫುಲ್ ಲೂಸ್ ಮೋಷನ್ಸು, ಫುಲ್ ಹೊಟ್ಟೆ ನೋವು. ಯಾಕೆ ಹೇಳ್ತೀರಾ? ಫುಡ್ ಪಾಯ್ಸನ್ ಎಲ್ಲ ಆಗಿ ಫುಲ್ ವಾಮಿಟ್ ಆಗಿ. ಅಮ್ಮ ಮಾಡಿರೋ ತರನೇ ತರ ಅಷ್ಟೇ. ನಮ್ಮಮ್ಮನ ತರ ಅಷ್ಟೇ. ಅದು ಅಮ್ಮ ಮಾಡ್ದಂಗೇನಿಲ್ಲ, ತರ ಇತ್ತು ಅಂತ ಅಷ್ಟೇ. ದಾಲ್ ಮಾಡ್ಕೊಡ್ಲಿಲ್ವಾ? ಕಡ್ಲೆ ಸಾರು ಮಾಡ್ಕೊಡ್ಲಿಲ್ವಾ? ಅನ್ನ ಎಲ್ಲ ಮಾಡ್ಕೊಡ್ಲಿಲ್ಲ ನಿಂಗೆ? ಪಲ್ಯ ಗಿಲ್ಯ ಅಲ್ಲ ಯಾವುದು ಮಾಡಿಲ್ಲ. ಸುಮ್ಮನೆ ಯಾಕೆ ಹೇಳ್ತೀಯ? ಬಾಯಿಗೆ ಬಂದಿದ್ದು ನೀನು ತಿನ್ಬೇಕಾಗಿರೋದು. ನಿನ್ನ ಮೇಲೆ ಹಣೆಗೂ ಅಷ್ಟೇ, ಪ್ರಾಮಿಸು ಅಷ್ಟೇ ಗೈಸ್. ಯಾವುದು ಸುಳ್ಳಲ್ಲ, ನಾನು ಹೇಳ್ತಾ ಇರೋದೆಲ್ಲ ಸತ್ಯನೇ. ಮಾಡ್ಕೊಡ್ಲಿಲ್ಲ ಅಂತ ಪ್ರಮಾಣ ನಿನ್ ಫ್ಯಾನ್ಸ್ ಮೇಲೆ ಪ್ರಮಾಣವಾಗಿ ನನ್ನ ಫ್ಯಾನ್ಸು ಏನು ದೊಡ್ಡ ಯೂಟ್ಯೂಬ್ ಕ್ರಿಯೇಟರು, ಫುಲ್ ಫ್ಯಾನ್ಸು. ಆಗ ಇವನೊಬ್ಬ ಅಮ್ಮಿಂದ ಇಷ್ಟೆಲ್ಲ ಫ್ಯಾನ್ ಮೇಲೈತೆ. ಹಾಕೊಡ್ರಲ್ಲ ಫ್ಯಾನ್ಗಳು ಗೈಸ್. ಇವಾಗ ನೀವೇ ನ್ಯಾಯ ಹೇಳಿ ಗೈಸ್. ನನಗೆ ಏನಿದು ಇದಿಲ್ಲ, ಶಾರ್ಟ್ಸ್ ಇಲ್ಲ. ಇವಾಗ ನಾನು ಕೇಳಿದೆ, ನನ್ನ ಶಾರ್ಟ್ಸ್ ಕೊಡು ಬಿ ಅಂತ. ಇವಾಗ ನಿನ್ನ ಶಾರ್ಟ್ಸ್ ನಾನು ಹಾಕ್ಕೊಂಡಿದ್ದೀನಾ ಅಂತ ಕೇಳಿದ್ರು. ಇವಳು ಹಾಕ್ಕೊಂಡಿರೋ ಶಾರ್ಟ್ಸ್ ನಂದೇ ಗೈಸ್. ನಂದು ಹಾಕ್ಕೊಂಡ್ಬಿಟ್ಟು ಇವಾಗ ಎಷ್ಟು ಮಾತಾಡ್ತಾಳೆ ಗೊತ್ತಾಗುತ್ತೆ. ಬೇಕಾ ಇವಾಗ ಶಾರ್ಟ್ಸ್? ಇದೇ ಶಾರ್ಟ್ಸ್ ಬೇಕಾ? ನನ್ನ ಶಾರ್ಟ್ಸ್ ಹಾಕ್ತೆ ಎಷ್ಟು ವರ್ಷ ಆಯ್ತು ನೀನು? ವರ್ಷಗಳಾಗಿ. ಇದು ಯಾರ್ದು ಹೇಳು? ಹಿಂದೆ ಆಗಿರ್ಬೋದು. ಇದು ಹಾಕ್ದೆ ನನಗೆ ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ನನ್ನ ಪ್ರಶ್ನೆ ಫಸ್ಟ್ ಉತ್ತರ ಕೊಡು. ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಮಾತ್ರ ಕೊಡಬೇಕು. ಪ್ರಶ್ನೆ ಕೇಳಬಾರ್ದು. ಉತ್ತರ ಕೊಡು. ಯಾವ ನ್ಯಾಯ ಗೈಸ್ ಇದು? ನೀವೇ ಹೇಳಿ ಗೈಸ್. ನನ್ನ ಶಾರ್ಟ್ಸ್ ಹಾಕೊಂಡಿದ್ದಾಳೆ.
ನನ್ನ ಶಾರ್ಟ್ಸ್ ಹಾಕೊಂಡಿದ್ದಾಳೆ ಗೈಸ್ ಇವಳು. ಚೆನ್ನಾಗಿರೋದವೆ ಅದನ್ನೇ ನನ್ನ ಶಾರ್ಟ್ಸ್ ಹಾಕೊಂಡಿದ್ದಾಳೆ ನಿಂದ ತಂದವನೇ ಬುಕ್ ಮಾಡವನೇ ಅದೇ ಹಾಕೊಳ್ಳೋದು ಗೈಸ್. ಇದು ಅಡಿಡಾಸ್ ಗೈಸ್. ಡೆಕೆತ್ಲಾನ್ ಬಿಟ್ರೆ ಅಡಿಡಾಸ್. ಇವನು ಎಡಿಡಾಸ್ ಆಗ್ಲಿ ಇಲ್ಲ ಪೂಮಾದೇ ಆಗ್ಲಿ ನೈಕಿದೇ ಆಗ್ಲಿ ಇಂಥವು ಹಾಕೊಳ್ಳಲ್ಲ ಅವನು. ಅದಕ್ಕೆ ಅವ್ನು ಹಾಕೊಳ್ಳಲ್ಲ ಅಂತ ನನ್ನ ಕಬೋರ್ಡಾಗ ನಾನು ಇಟ್ಕೊಂಡಿದ್ದು. ಸತ್ಯ ಮಾಡಿ ಹೇಳಿ ಯಾರು ಕಬೋರ್ಡಲ್ಲಿ ಇತ್ತು ಅಂತ ಹೇಳು. ನಿನ್ ಕಬೋರ್ಡಲ್ಲೇ ಇತ್ತು ಗುರು, ನಾನು ಕಬೋರ್ಡಲ್ಲಿ ಇಟ್ಟಿದ್ದು. ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತೀಯ ಬೇ. ನಿನ್ ಬಟ್ಟೆ ಯಾರು ಜೋಡಿಸಿದ್ದ? ನನ್ನ ಬಟ್ಟೆ ನಾನು ಜೋಡಿಸ್ಕೊಂಡು. ನೀನ್ ಜೋಡಿಸ್ಕೊಂಡಿದ್ದ. ಈ ಗೈಸ್ ನನ್ನ ಬಟ್ಟೆ ನಾನು ಜೋಡಿಸ್ಕೊಂತೀನಿ, ನನ್ನ ಬಟ್ಟೆ ನಾನು ಐರನ್ ಮಾಡ್ಕೊತೀನಿ. ಬಟ್ಟೆ ಒಂದು ಒಗೆಯಲ್ಲ ಅಷ್ಟೇ, ಟೈಮ್ ಇದ್ದಿಲ್ಲ ಅದು ಮಾಡ್ತಿದ್ದೆ. ತಿರ್ಗಾ ಇನ್ನೊಂದೇನು ಅಂದರೆ ಈ ಬೆಡ್ ಕ್ಲೀನ್ ಮಾಡೋದು ನಾನೇ. ತಿರ್ಗಾ ಆಮೇಲೆ ಅಡುಗೆ ವಾರಕ್ಕೊಂದ್ಸತಿ ನಾನೇ ಅಡುಗೆ ಮಾಡೋದು. ತಿರ್ಗಾ ಏನಾದರೂ ಮಿಲ್ಕ್ ಶೇಕು, ತಿರ್ಗಾ ರೆಸಿಪೀಸು, ಮಂಚೂರೀಸು, ಎಗ್ ಫ್ರೈಡ್ ರೈಸು, ತಿರ್ಗಾ ಡ್ರೈ ಗೋಬಿ, ತಿರ್ಗಾ ಏನಾದರೂ ಫಾಸ್ಟ್ ಫುಡ್ ಏನೇ ಇರಲಿ ಗೈಸ್, ಅದೇನೇ ಬೇಕು ಅನ್ನೋ ನಾನೇ ಮಾಡೋದು. ಇವರು ಇವಾಗ ಇನ್ನೊಂದು ವಿಡಿಯೋ ಇದೆ ಅದನ್ನು ಹಾಕ್ತೀನಿ. ಅಲ್ಲಿ ಮೊನ್ನೆ 3 ದಿನದಿಂದನೂ ಓರಿಯೋ ಮಿಲ್ಕ್ ಶೇಕ್ ಮಾಡಿಕೊಡು, ಓರಿಯೋ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಇವಳು ಕೇಳಿದ್ದು. ತಿರ್ಗಾ ಇವಳು ಮಾಡೋಳೆ ಅವಳು ಓರಿಯೋ ಮಿಲ್ಕ್ ಶೇಕ್ ಮಾಡಿದ್ಲು. ಅದು ಮಿಲ್ಕ್ ಶೇಕ್ ಆಗಿರ್ಲಿಲ್ಲ, ಅದು ಫುಲ್ ಶೇಕ್ ಶಕಲಕ್ ಆಗೋಗಿತ್ತು. ಅದು ಏನು ತೋರಿಸೋದಿನಲ್ಲ ಗೈಸ್. ಏನಿಲ್ಲ ಗೈಸ್, ನಾನು ನಿಕ್ಕರ್ ಹಾಕೊಂಡಿಲ್ಲ, ಬರೀ ಡ್ರೈಯರಲ್ಲಿದ್ದೀನಿ ಅಷ್ಟೇ. ಏನಿದೆ ಅದರಲ್ಲಿ ಏನು ಗೈಸ್, ಕರುಣೆನೇ ಇಲ್ಲ ಗೈಸ್. ಇವ್ರಿಗೆಲ್ಲ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ ಗೈಸ್. ಎಲ್ಲ ಸೇರಿಕೊಂಡು ಹೆಣ್ಮಕ್ಳೆಲ್ಲ ಸೇರಿಕೊಂಡು ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಗೈಸ್. ಈ ಮಧ್ಯಾಹ್ನ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ಅವಳು ನೋಡಿ ಇಲ್ಲಿ ಮುಸುಗುರಾಣಿ ಇಲ್ಲಿದ್ದಾಳಲ್ಲ, ಮುಸುಗುರಾಣಿ ಇವಳು ಇಲ್ದಿರೋದೆಲ್ಲ ಅವ್ರ ಅಕ್ಕಂಗೆ ನನ್ನ ಮೇಲೆ ಹಾಕ್ಕೊಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾಳೆ ಗೈಸ್. ದೌರ್ಜನ್ಯ ಮಾಡ್ತಾ ಇದ್ದಾಳೆ. ಈ ಅನ್ಯಾಯನ ಖಂಡಿಸೋಕೆ ನನ್ನ ಬೆಂಬಲಕ್ಕೆ ನಿಲ್ಲೋರು ಖಂಡಿತವಾಗ್ಲೂ ಈ ಮನೆಯಲ್ಲಂತೂ ಯಾರೂ ಇಲ್ಲ ಗೈಸ್. ನಾನೊಬ್ಬ ಅನಾಥನಾಗಿ ಉಳಿದೋಗಿದ್ದೀನಿ ಈ ಮನೆಯಲ್ಲಿ. ಇನ್ನು ಕೆಲವೇ ದಿನಗಳು ಸ್ವಲ್ಪ ಇನ್ನಿಷ್ಟೇ, ಕೇವಲ ಇನ್ನು ಸ್ವಲ್ಪ ದಿನ ಗೈಸ್. ಇವತ್ತು ಸೋಮವಾರ, ಮಂಗಳ, ಬುಧ, ಗುರು, ಶುಕ್ರ ಅಷ್ಟೇ ಗೈಸ್. 4 ದಿನ ಇರ್ತೀನಿ ಅಷ್ಟೇ ಗೈಸ್. ನಾನು ಶನಿವಾರ ಹೋಗಿ ಮ್ಯಾಚ್ ಆಡ್ಕೊಬರ್ತೀನಿ ಗೈಸ್. 4 ದಿನ ಇರ್ತೀನಿ ಅಷ್ಟೇ ಗೈಸ್. ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಇವರು. ಒಂದು ದಿವಸ ನಾನು ಕ್ರಿಕೆಟ್ ಮ್ಯಾಚ್ ಆಡ್ಕೊಂಬರ್ತೀನಿ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಏನಂತೀರ. ಮ್ಯಾಚ್ ಇದೆ ಅವತ್ತು, ಫುಲ್ಲು ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ಸುಮಾರು ದಿನದಿಂದ ಹೋಗ್ಬೇಕಿತ್ತು, ಆದರೆ ಮದುವೆ ಆದಾಗಿಂದ ಗೊತ್ತಲ್ಲ, ಮದುವೆ ಆದಮೇಲೆ ಹೆಂಗಿರುತ್ತೆ ಪರಿಸ್ಥಿತಿಗಳು, ಮನೆ ವಾತಾವರಣ ಮತ್ತು ಕಮಿಟ್ಮೆಂಟ್ಸು, ಕೆಲಸಗಳು, ಬ್ಯುಸಿ ಸ್ಕೆಡ್ಯೂಲ್ಸ್ ತುಂಬ ಇರೋದ್ರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ನೆಕ್ಸ್ಟು ಶನಿವಾರ ಒಂದು ಮ್ಯಾಚ್ ಇದೆ. ಸೊ ಅದು ಬಂದು ಆಲ್ಮೋಸ್ಟ್ ಎಲ್ಲ ಸೀರಿಯಲ್ ಆ್ಯಕ್ಟ್ರೆಸ್ ಇರ್ತಾರೆ. ಅಂದರೆ ಯೂಶ್ವಲಿ ನಾವು ಈ ಥರ ಟೂರ್ನಮೆಂಟ್ಸು, ಮ್ಯಾಚಸ್ಸು ಆಗ್ತಾನೆ ಇರುತ್ತೆ. ನಿಮಗೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸಾರ ಮಾಡುತ್ತೇವೆ, ಕಣ್ತುಂಬಿಕೊಳ್ಳಿ ನೀವು. ಸೊ ಹಾಗಾಗಿ ಅದೊಂದು ಮ್ಯಾಚ್ ಇದೆ ಶನಿವಾರ. ಸೊ ಸತತ ಎಷ್ಟು ದಿನ ಆಯಿತು ಅಂದರೆ ಮಾರ್ಚ್ 28 ಗೈಸ್ ಲಾಸ್ಟ್ ನಾನು ಮ್ಯಾಚ್, ಶ್ರೀಲಂಕಾ ಮ್ಯಾಚ್ ಇತ್ತು, ಶ್ರೀಲಂಕಾ ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದು ಅಷ್ಟೇ. ಅದಾದಮೇಲೆ ಯಾವುದೇ ಥರ ಏನಂತಾರೆ ಅದನ್ನು ತಿರುಗ್ತಾಯಿಲ್ಲ, ಬಾಯಿ ತಿರುಗ್ತಾಯಿಲ್ಲ ನನಗೆ. ಯಾವುದೇ ಥರ ಆ ಥರ ಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ ನಾನು. ಸೊ ನೋಡಬೇಕು ಈ 4 ದಿನದಲ್ಲಿ ಅಟ್ಲೀಸ್ಟ್ ಒಂದಷ್ಟು ಫಿಟ್ನೆಸ್ ಅಂತ ಮಾಡಿಕೊಂಡು ಹೋಗಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತಲ್ಲಿ. ಸೊ ನಮ್ಮ ಮೇಡಮ್ ಅವರು ನನಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ, ಅದನ್ನೇ ಹೇಳ್ತಾರೆ, ದೌರ್ಜನ್ಯ ಮಾಡ್ತಾಯಿದ್ದಾರೆ, ಆಮೇಲೆ ಅಲ್ಲೇ ಮಾಡ್ತಾಯಿದ್ದಾರೆ. ಬಿ ಹೋಗ್ತೀನಿ ನಾನು ಮ್ಯಾಚ್ಗೆ. ಆಂಟಿ ನೋಡಿ ಆಂಟಿ, ನನಗೆ ಮ್ಯಾಚ್ಗೆ ಹೋಗ್ಬಿಡ್ತಾರೆ ಆಂಟಿ, ಪ್ಲೀಸ್ ಆಂಟಿ ಹೇಳಿ ಆಂಟಿ. ನೋಡಿ ಆ ಕಡೆ ತಿರ್ಕೊಂಡು ಕೋಪ ಮಾಡ್ಕೊತಾ ಇದ್ದಾಳೆ, ಆವರಿಸ್ಕೊತಾ ಇದ್ದಾಳೆ. ಆ ಕೋಪನೆಲ್ಲ ಆಚೆ ಇರೋದೆಲ್ಲ ಒಳಕ್ಕೆ ತರ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಿಗೆ ಆ ಮಂಚನ ಹಿಂಗೆ ಎತ್ತು ಬಿಡ್ತಾಳೆ. ನೋಡ್ರಾ ನಾವು ನೇನೇರಾ ನಾಗವಲ್ಲಿ ಅಂತ
వచ్చే దుర్గాష్టమి రోజు నిన్ను కాచి ಬಿ ಮಾತಾಡು ಬಿ ಮಾತಾಡು ಮಲ್ಲಿಗೆ ಬೇ ಅಪ್ಪ ಕಾಲು ತುಳಿದು ಬಿಟ್ಲು ಗಾಯ್ಸಿಳು ಬಾಬಾ ಬಿ ಏ ಗೈಸ್ ಬಿ ಅಂತ ಕರಿತೀವಲ್ಲ, ಕೆಲವೊಂದಷ್ಟು ಜನಕ್ಕೆ ಡೌಟ್ಸ್ ಇದೆ. ನಿಮ್ಗೆ ಡೌಟ್ಸ್ ಇದೆ ಕಮೆಂಟ್ ಮಾಡಿ, ಫೋನ್ ಮಾಡಿ, ಮೆಸೇಜ್ ಮಾಡಿ ಎಲ್ಲ ಕೇಳಕ್ಕೆ ಹೋಗಬೇಡಿ. ಬಿ ಅನ್ನೋ ಪದಕ್ಕೆ ಅರ್ಥ ಏನು ಅಂದರೆ ಬಬೀಸ್ ಅಂತ ಅರ್ಥ. ಬಬೀಸ್, ನಾನು ಬಬೀಸ್ ಸ್ವೀಟಾಗಿ ಅವ್ರನ್ನ ಬಬೀಸ್ ಅಂತ ಕರೆದ್ರೆ ಆ ಬಬೀಸ್ನ ಶಾರ್ಟ್ ಮಾಡಿ ಬಿ ಮಾಡಾಕಿದ್ದೀವಿ. ಅವರು ಬಬ್ಬಾ ಅಂತ ಕರೀತಾರೆ, ಬಬ್ಬಾನ ನಾವು ಬಿ ಮಾಡಾಕಿದ್ದೀವಿ. ಸೊ ಬಿ ಸ್ಕ್ವೇರ್, ವಿ ಆರ್ ಬಿ ಸ್ಕ್ವೇರ್. ಸೊ ಬಿಗೆ ಅರ್ಥ ತಿಳ್ಕೊಂಡ್ರಿ ಅನಿಸುತ್ತೆ. ಏನು ಬಿ?